ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಒಂದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, KCET ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು ಅಂತ ಹೇಳೋದಾದ್ರೆ ಏನು KCET ಒಂದು ರ್ಯಾಂಕ್ ರಿಸಲ್ಟ್ ಬರಬೇಕಾಗುತ್ತೆ. ಸೊ ಈ ಒಂದು ರಿಸಲ್ಟ್ ಬಂದ್ಬಿಟ್ಟು 4ನೇ ತಾರೀಕು ಅಥವಾ 5ನೇ ತಾರೀಕು ಎಕ್ಸ್ಪೆಕ್ಟೆಡ್ ಡೇಟ್ ಇದೆ ಅಂತಾನೆ ಹೇಳ್ಬೋದು. ಇದ್ರ ಒಳಗಡೆ ಖಂಡಿತವಾಗ್ಲೂ ಕೂಡ ಬರುತ್ತೆ, ಹೇಳಕ್ಕಾಗಲ್ಲ, ನಾಳೆನೂ ಕೂಡ ಬರ್ಬೋದು ರಿಸಲ್ಟ್. ಏನಕ್ಕಪ್ಪ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಕೂಡ ನಾವು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಒಟ್ಟಿನಲ್ಲಿ 5ನೇ ತಾರೀಕು ಒಳಗಡೆ ಅಂತೂ 100% ಬರುತ್ತೆ ರಿಸಲ್ಟ್. ಸೊ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ಒಂದು ವೆರಿಫಿಕೇಶನ್ ಆಗ್ಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಬರಬೇಕಾಗುತ್ತೆ. ನೀವು KE ಆಫೀಸ್ ಕಡೆಯಿಂದ ನೀವೇ ಹೋಗ್ಬೇಕಾಗತ್ತೆ. ಸೊ ಇವೆಲ್ಲ ಪ್ರೊಸೀಜರ್ ಅನ್ನು ಕೂಡ ವಿಡಿಯೋ ಮಾಡ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇವಾಗ ರಾಗ್ ಹೇಳ್ತಿದ್ದೀನಿ ಅಷ್ಟೇನೆ, ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಹೇಳ್ತಿದ್ದೀನಿ. ಸೊ ವೆರಿಫಿಕೇಶನ್ ಸ್ಲಿಪ್ ಇಸ್ಕೊಂಡು ಬಂದಾದ್ಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಅಂದ್ರೆ ರ್ಯಾಂಕ್ ಪ್ರಕಾರವಾಗಿ ಇವಾಗ ಲಾಸ್ಟ್ 2 years ನ ಒಂದು ಕಟ್ ಆಫ್ ನ ನೀವು ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕ್ ಎಷ್ಟು ಬಂದಿದೆ, ಸೊ ಅದರ ಒಂದು ಆಧಾರದ ಮೇಲೆ ನೀವು ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಸೊ ಈ ಒಂದು ಕಾಲೇಜಸ್ ಅಲ್ಲಿ ಒಂದು 500-600 ಕಟ್ ಆಫ್ ಆಗ್ಬೋದು. ನನ್ನ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು 700-800 ಇದೆ. ಸೊ ಇದನ್ನ ನಾನು ಆ್ಯಡ್ ಮಾಡ್ಕೋಬಹುದು ಸೇಫ್ ಅಂತ ಹೇಳಿ ನೀವೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕ್ಲೀನ್ ಆಗಿ ಅಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಕಟ್ ಆಫ್ ನ ಮೆನ್ಷನ್ ಮಾಡಿಬಿಟ್ಟು ಕಾಲೇಜಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಒಂದ್ ವೇಳೆ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ನಲ್ಲೇ ನಿಮಗೆ ಇಷ್ಟವಾಗಿರುವಂತ ಒಂದು ಕಾಲೇಜ್ ಸಿಕ್ಬಿಡ್ತು ಅಂತ ಹೇಳೋದಾದ್ರೆ ನೀವು ಕೌನ್ಸೆಲಿಂಗ್ ನ ಸ್ಟಾಪ್ ಮಾಡಿಬಿಟ್ಟು ಅಡ್ಮಿಷನ್ ಪ್ರೋಸೆಸ್ ಕಡೆ ಹೋಗಬಹುದು. ಒಂದ್ ವೇಳೆ ನನಗೆ ಈ ಕಾಲೇಜ್ ಬೇಡ ಗುರು ಅಂದ್ರೆ ಕೌನ್ಸೆಲಿಂಗ್ ನ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ಗೆ ನಿಮಗೆ ಎಡಿಟ್ ಮಾಡಕ್ಕೆ ಆಪ್ಷನ್ ಕೊಡ್ತಾರೆ, ಆಪ್ಷನ್ ಎಂಟ್ರಿನ ಅಲ್ಲಿ ನೀವು ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ರಿಮೂವ್ ಮಾಡ್ಕೊಳ್ಳೋದು ಅವಾಗ ಗೊತ್ತಾಗುತ್ತೆ ನಿಮಗೆ ರಿಮೂವ್ ಮಾಡ್ಕೋಬಹುದಾ ಇಲ್ವಾ ಅಂತ ಹೇಳ್ಬಿಟ್ಟು. ಏನಕ್ಕಪ್ಪ ಅಂದ್ರೆ ನಾರ್ಮಲ್ ಆಗಿ ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ನಲ್ಲಿ ರಿಮೂವ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ, ಕಾಲೇಜಸ್ ನ ಆಡ್ ಮಾಡೋದು ಮಾತ್ರ ಇರುತ್ತೆ. ಆಡ್ ಮಾಡ್ಕೊಂಡಾದ್ಮೇಲೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಫೈನಲ್ ಆಗಿ ನಿಮ್ಗೆ ಇಷ್ಟವಾಗಿರುವಂತ ಒಂದು ಕಾಲೇಜ್ ಬರುತ್ತೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಬಂತು ಅಂತ ಹೇಳಿದ್ರೆ ನೀವು ಅಡ್ಮಿಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಥರ್ಡ್ ರೌಂಡ್ ಆಫ್ ಕೌನ್ಸೆಲಿಂಗ್, ಫೈನಲ್ ರೌಂಡ್ ಆಫ್ ಕೌನ್ಸೆಲಿಂಗ್ ನ ನೀವು ಹೋಗ್ಬೋದು. ಓಕೆನಾ? ಯಾವುದು ಬೇಡ ಗುರು ನನಗೆ KCET ಸವಾಸನೆ ಬೇಡ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ನ ನೀವು ತಗೋಬಹುದು. ಈ ರೀತಿ ಇರುತ್ತೆ ಅಂತ ಹೇಳ್ಬೋದು. ಒಂದ್ ವೇಳೆ ಯಾವಾಗ ಕಾಲೇಜ್ ನಮಗೆ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಫೈನಲ್ ಎಂಟ್ರಿ ತನಕ ನೀವು ಫೈನಲ್ ಕೌನ್ಸೆಲಿಂಗ್ ತನಕ ಹೋಗ್ಬೋದು. ಅಲ್ಲಿ ನಿಮ್ಗೆ ಒಂದನ ಕಾಲೇಜ್ ಸಿಗುತ್ತೆ. ಇಲ್ಲ ಅಂತ ಹೇಳೋದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ನೀವು ಹೋಗ್ಬಹುದು, ಕಾಲೇಜಸ್ ನಿಮ್ಗೆ ಇಷ್ಟವಾಗ್ಲಿಲ್ಲ ಅಂತ ಹೇಳೋದಾದ್ರೆ. ಓಕೆನಾ? ಸೊ ಈ ಒಂದು ಕೌನ್ಸೆಲಿಂಗ್ ಪ್ರೋಸೆಸ್, ಈ ಒಂದು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಎಲ್ಲ ಯಾವಾಗ ಶುರುವಾಗುತ್ತೆ ಫಾಸ್ಟ್ ಆಗಿ ಅಂದ್ರೆ ನನ್ನ ಪ್ರಕಾರ ಇದೇ ಮಂತು 2ನೇ ವೀಕ್ ಅಲ್ಲಿ, ಅಂದ್ರೆ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ನಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ವೀಕ್ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂತೀನಿ. ಸೊ ಏನಕ್ಕಪ್ಪ ಅಂದ್ರೆ ಈ ನೀಟ್ ಎಕ್ಸಾಮ್ಸು ಮತ್ತೆ ರಿಸಲ್ಟ್ ಎಲ್ಲಾನು ಕೂಡ ಒಟ್ಟಿಗೆ ಮ್ಯಾಚ್ ಮಾಡಕ್ಕೆ KE ನೋಡ್ತಿದ್ದಾರೆ. ಸೊ ಹಂಗಾಗಿನೇ ನನ್ನ ಪ್ರಕಾರ ಥರ್ಡ್ ವೀಕ್ ಅಥವಾ ಸೆಕೆಂಡ್ ವೀಕ್ ಲಾಸ್ಟ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಆಗ್ಬೋದು. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.